ಆಗ್ಬಾರ್ದು ಕಡೆ. ನಿನ್ನ ಹೆತ್ತ ತಪ್ಪಿಗೆ ನಾನ್ ಸತ್ತು ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಅಪ್ಪ ಹಿಂದಿರೋಳು ಅನ್ನೋ ಕೊರತೆನೆ ಗೊತ್ತಾಗ್ತಿರೋ ಹಾಗೆ ಶ್ರೀನಿವಾಸಣ್ಣ ನಿನ್ನನ್ ಸಾಕಿದ್ರು. ಅಂತವ್ರ ಮುಖಕ್ಕೆ ಮಸಿ ಬಡ್ದ್ಬಿಟ್ಟಿಯಲ್ಲೇ. ನಾನು ಹೇಗೆ ಮುಖ ತೋರಿಸ್ಲಿ ಅವ್ರಿಗೆ? ಎಂತ ಒಳ್ಳೆ ಸಂಬಂಧ, ಮನೆಗ್ ಬಂದ್ ಬಾಕ್ಯನ ಕಾಲಿಂದ ಬಂದ್ಬಿಟ್ಟಿಯಲ್ಲೇ ಅವಿವೇಕಿ. ಅಮ್ಮ, ನಿನ್ ಹಾಳಾದ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡ. ಇವತ್ತಿಗೆ ನನ್ನ ನಿನ್ನ ಋಣ ತೀರ್ ಹೋಯ್ತು. ದಯವಿಟ್ಟು ನನ್ ಮಾತ್ ಕೇಳಮ್ಮ. ಇನ್ನೇನೇ ಉಳಿದಿದೆ ಕೇಳಕ್ಕೆ? ನೀನ್ ಹೊಸ್ಲು ದಾಟ್ತೋಳು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗೋಯ್ತಲ್ಲೇ. ಅಮ್ಮ, ನೀನು ಇದನ್ನ ನಂಬ್ತ್ಯ? ನೀನ್ ಏನು ಹೇಳ್ಬೇಡ, ನಾನು ಏನು ಕೇಳಲ್ಲ. ನಾನು ಸತ್ತೋಗ್ತೀನಿ. ಸಾಯ್ತೀನಿ ಅಂತ ನೀನೇ ಅಂದ್ರೆ ನಾನ್ ಬದುಕಿದ್ ಏನಮ್ಮ ಮಾಡೋದು? ಮದ್ವೆ ಮಂಟಪದಲ್ಲಿ ನನ್ಗೂ ರಾಕೇಶ್ಗೂ ಸಂಬಂಧ ಇದೆ ಅಂತ ಹೇಳ್ದೆ ಹೋಗಿದ್ದಿದ್ರೆ ರಶ್ಮಿ ಸತ್ತೋಗ್ತಿದ್ಲಮ್ಮ. ಸಂಜೆ ಏನ್ ಹೇಳ್ತಿದ್ಯಾ ನೀನು? ಅಮ್ಮ, ರಶ್ಮಿ ಸಿದ್ಧಾರ್ಥನ್ ಮದ್ವೆ ಆಗೋ ನಿರ್ಧಾರ ಮಾಡಿದ್ಲು. ಆದ್ರೆ ನನ್ ಜೊತೆ ಸಿದ್ಧಾರ್ಥನ್ ಮದ್ವೆ ಆಗ್ತಿದೆ ಅಂತ ಅವಳು ಬೇಜಾರ್ ಮಾಡ್ಕೊಂಡು ಸಾಯೋ ನಿರ್ಧಾರ ಮಾಡ್ಬಿಟ್ಟಿದ್ಲು. ನಾನ್ ರಶ್ಮಿಗೋಸ್ಕರ ಸಿದ್ಧಾರ್ಥನ್ಗೆ ಸುಳ್ಳು ಹೇಳ್ಬೇಕಾಯ್ತಮ್ಮ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನ್ ನಿನ್ಗೆ ಪಪ್ಪಂಗೆ ದ್ರೋಹ ಮಾಡಲ್ಲ. ಸಾಯ್ಬೇಕಾಗಿರೋಳು ನೀನಲ್ಲಮ್ಮ, ನಾನು. ನಿನಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಹೇಳು, ಒಂದೇ ಒಂದ್ ಕ್ಷಣನೂ ನಾನು ಬದುಕಿರಲ್ಲ. ಈಗಲೇ ಪ್ರಾಣ ಬಿಟ್ಬಿಡ್ತೀನಿ. ಅಯ್ಯೋ ಬೇಡಮ್ಮ ಸೂಜಿ, ಇಷ್ಟೆಲ್ಲ ನಡ್ತಿದೆ ಅಂತ ನನಗೇನಮ್ಮ ಗೊತ್ತು. ಅನ್ಯಾಯವಾಗಿ ಆ ರಶ್ಮಿ ನಿನ್ ಬಾಳನ್ನೇ ಹಾಳು ಮಾಡ್ಬಿಟ್ಲಲ್ಲಮ್ಮ. ನಾನು ನಿನ್ನ ಅಮ್ಮ ಆಗಿ ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸಿ ಬಾಯಿಗೆ ಬಂದಾಗೆಲ್ಲ ಅಂದ್ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ. ಅಮ್ಮ, ಈ ವಿಷಯನೆಲ್ಲೂ ಬಾಯಿ ಬಿಡ್ಬೇಡ ಅಮ್ಮ. ನಮ್ಮ ಹಣೆಲ್ ಬರ್ದಿದ್ದೆ ಇಷ್ಟು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡೋಣ.